ಡೆಲ್ಲಿಯ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಸಮಸ್ಯೆ ರೈತರಿಗೆ ಆಗ್ತಿರುವಂತದ್ದು ಸಕಾಲಕ್ಕೆ ಅವ್ರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅನ್ನೋದು. ಈ ಸಮಸ್ಯೆ ದಿಢೀರ್ನೆ ಬಂದಿದ್ದಲ್ಲ. ನಮ್ಮ ಮುಂಗಾರು ಮತ್ತು ಮುಂಗಾರು ಪೂರ್ವದ ಮಳೆಗಳು ಈ ವರ್ಷ ಚೆನ್ನಾಗಿ ಬಂದಿದ್ದರಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಮೆಕ್ಕೆಜೋಳವನ್ನ ಬೆಳೆಸ್ತಾ ಇದ್ದಾರೆ. ಮೆಕ್ಕೆಜೋಳದ ಕ್ಷೇತ್ರ ಆಲ್ಮೋಸ್ಟ್ 1.5% ಅಂದ್ರೆ 1,00,000 ಎಕರೆ ಇದ್ರೆ 1.5 ಲಕ್ಷ ಎಕರೆ ಈ ಸತಿ ಬಿತ್ತನೆ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ. ಬಿತ್ತನೆ ಆಗಿರುವಂತಹದ್ದು ಕೃಷಿ ಇಲಾಖೆ ಗೊತ್ತಿದೆ. ಕೃಷಿ ಇಲಾಖೆ ಕೂಡ ಬಿತ್ತನೆ ಆಗಿರೋದು ಒಪ್ಕೊಳ್ತದೆ. ಮತ್ತು ಸಮಯಕ್ಕೆ ಸರಿಯಾಗಿ ಮುಂಗಾರಾಗಿದ್ರಿಂದ ಅದು ನಾವು ಸಾಮಾನ್ಯವಾಗಿ ಈ ಯೂರಿಯಾ ಬೇಡಿಕೆ ಜುಲೈದಿಂದ ಪ್ರಾರಂಭ ಆಗಿ ಆಗಸ್ಟ್ ಎಂಡ್ವರೆಗೂ ಇರ್ತಿತ್ತು. ಆದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಆಗಿದ್ರಿಂದ ಜೂನ್ ಮೊದಲನೇ ವಾರದಲ್ಲೇ ಬಿತ್ತನೆ ಆಗಿದೆ. 2ನೇ ವಾರ 3ನೇ ವಾರದಿಂದಲೇ ಇದ್ರ ಬೇಡಿಕೆ ಪ್ರಾರಂಭ ಆಗಿದೆ. ಅದು 1 ತಿಂಗಳು ಮುಂಚೆನೆ ಯೂರಿಯಾದ ಅವಶ್ಯಕತೆ ಇದೆ. ಮತ್ತು ರೈತರು ಸಾಮಾನ್ಯವಾಗಿ ಒಂದು ಸಾರಿ ಯೂರಿಯಾನ ಕೊಡ್ತಾರೆ. ಈ ಸತಿ ಅವ್ರು ಯೂರಿಯಾ ಹಾಕಿದ ತಕ್ಷಣ ಮಳೆ ಬರೋದು, ಅದು ವಾಶ್ಔಟ್ ಆಗೋದು, ಮತ್ತೆ ಮಳೆ ಬರೋದು, ಮತ್ತೆ ಯೂರಿಯಾ ಕೊಡೋದು, ಮತ್ತೆ ವಾಶ್ಔಟ್ ಆಗೋದು, ಈ ತರ ಆಗಿ ಈಗ 3ನೇ ಬಾರಿ ಯೂರಿಯಾ ಕೊಡುವಂತ ಒಂದು ಪರಿಸ್ಥಿತಿಗೆ ರೈತರು ಬಂದಿದ್ದಾರೆ. ರೈತರಿಗೆ ಒಂದು ಕಡೆ ಪದೇ ಪದೇ ಈ ಯೂರಿಯಾವನ್ನ ಹೆಚ್ಚುವರಿ ತೆಗೆದುಕೊಂಡು ಬಿತ್ತನೆ ಮಾಡುವಂತ ಹೆಚ್ಚಿನ ಹೊರೆ, ಆರ್ಥಿಕ ಸಂಕಷ್ಟ ರೈತರಿಗೆ ಬಂದೊದಗಿದೆ. ಬಿತ್ತು ಬಿಟ್ಟಿದ್ದಾರೆ, ಈಗ ಏನು ಮಾಡಕ್ಕಾಗಲ್ಲ. 2ನೇದಾಗಿ ಇನ್ನೊಂದು ಸಮಸ್ಯೆ ಆಗಿದೆ ರೈತರಿಗೆ. ಈ ಗೋವಿನ ಜೋಳ ಬಿತ್ತನೆಯಾಗಿ ಎಲ್ಲ ಯೂರಿಯಾ ಕೊಟ್ಟ ಮೇಲೆ ಅಲ್ಲಿ ಕಸ ಜಾಸ್ತಿ ಬೆಳೀತದೆ. ಕಸ ನಿರ್ವಹಣೆಗೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಲೇಬರ್ ಬಹಳ ಕಷ್ಟ ಇರೋದ್ರಿಂದ ಅದಕ್ಕೆ ಮತ್ತೆ ಔಷಧಿ ಸಿಂಪಡಿಸುವಂತ ಕೆಲಸ ಆಗ್ತದೆ. ಅದಕ್ಕೂ ಕೂಡ ರೈತರು ಖರ್ಚು ಮಾಡ್ತಾರೆ. ನಾನು ಹೇಳಿದ ತಾತ್ಪರ್ಯ ಇಷ್ಟೇ, ಆರ್ಥಿಕ ಹೊರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗಾಗಿದೆ. ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಯೂರಿಯಾ ಕೊಡಬೇಕಂದ್ರೆ ಅವರು ತಮ್ಮ ಹೊಲ ಮನೆ ಕೆಲಸವನ್ನ ಬಿಟ್ಟು ಆರ್ಥಿಕ ಹೊರೆಯ ಮಧ್ಯೆ ಸಾಲುಗಟ್ಟಾಗಿ ಆ ವರ್ತಕರ, ಡೀಲರ್, ಸ್ಟಾಕಿಸ್ಟ್ ಅವರ ಅಂಗಡಿ ಮುಂದೆ ಹಗಲು ರಾತ್ರಿ ನಿಲ್ಲುವಂತಹ ಪರಿಸ್ಥಿತಿ ಇವತ್ತು ಬಹಳ ಕ್ಷೋಭೆ ಉಂಟಾಗಿದೆ. ರೈತರು ಅತ್ಯಂತ ಸಂಕಷ್ಟದ ಜೊತೆಗೆ ಬಹಳ ಉಗ್ರವಾಗಿ ಇದನ್ನ ಪ್ರತಿಭಟಿಸಿದ್ದಾರೆ. ಈ ಸಮಸ್ಯೆ ಒಂದು ಜಿಲ್ಲೆಯಲ್ಲಿನ ಈಗ ಕನಿಷ್ಠ 8 ಜಿಲ್ಲೆಯಲ್ಲಿ ತೀವ್ರವಾಗಿದೆ. ಇನ್ನೊಂದು 3-4 ಜಿಲ್ಲೆಯಲ್ಲಿ ಸಾಮಾನ್ಯವಾಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಕೃಷಿ ಇಲಾಖೆ ನಮ್ಮ ಮುಂಗಾರಿನಲ್ಲಿ ಆಗಿರುವಂತಹ ಬದಲಾವಣೆ, ವಾತಾವರಣ ಇವೆಲ್ಲವನ್ನು ನೋಡಿ, ಬಿತ್ತನೆ ಎಷ್ಟಾಗಿದೆ ನೋಡಿ ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೋಬೇಕು, ಬಫರ್ ಸ್ಟಾಕ್ ಇಟ್ಕೋಬೇಕು. ಮತ್ತೆ ಕಳೆದ ವರ್ಷ ಎಷ್ಟು ನಾವು ಕೊಟ್ಟಿದ್ದೇವೋ ಅಷ್ಟೇ ಸಾಕಾಗುತ್ತಾ ಅಥವಾ ಮಳೆ ಹೆಚ್ಚಾಗಿದ್ದರಿಂದ ಹೆಚ್ಚುವರಿ ಬೇಕಾ ರೈತರಿಗೆ ಅನ್ನೋದನ್ನ ಅವರು ಲೆಕ್ಕ ಹಾಕಿ ಆ ವ್ಯವಸ್ಥೆಗಳನ್ನು ಮಾಡಬೇಕು. ಅವ್ರಿಗೆ ಏನು ಒದಗಿಸಬೇಕು ಅದು ಒದಗಿಸಿದ ಮೇಲೆ ಅದನ್ನು ಹಂಚುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ. ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಮಾಡ್ತಿದೆ ಅಂತಂದ್ರೆ ಇವರು ಗೊಬ್ಬರವನ್ನ ಕೊಟ್ಟು, ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು, ಆ ಯಾರ್ಡ್ವರೆಗೂ ಹತ್ತಿರದ ನಮ್ಮ ಯಾರ್ಡ್ವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ. ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಆ ವ್ಯವಸ್ಥೆ ಆಗುತ್ತೆ, ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗುತ್ತೆ. ಒಂದು ಕೃಷಿ ಇಲಾಖೆ
ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ. ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೀವಿ, ವಿತರಣೆ ಮಾಡುವಂತದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಭ್ರಷ್ಟಾಚಾರ ಇದೆ. ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಇವತ್ತು ನೇರವಾದ ಪ್ರಶ್ನೆ ನಾವು ಕೇಳಿದ್ರೆ, ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರಿಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರಿಗೆ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ. ನೀವು ನೋಡಿ, ಟಿವಿಯಲ್ಲಿ ಎಲ್ಲ ನೀವೇ ತೋರಿಸ್ತೀರಾ, ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿದಾರರು, ಸಣ್ಣ ರೈತರು, ಬಡವ ರೈತರು. ಯಾವ ಶ್ರೀಮಂತ ರೈತರು ಕೂಡ ಕ್ಯೂವಲ್ಲಿ ನಿಂತಿಲ್ಲ. ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ತಗೊಂಡು ಮಾಡಿದ್ದಾರೆ. ಒಂದ್ ಕಡೆ ಹೋರ್ಡಿಂಗ್ ಆಗಿದೆ, ದಾಸ್ತಾನುಗಳನ್ನ ಅನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ. ಅದರ ಮುಖಾಂತರ ಬ್ಲ್ಯಾಕ್ ಮಾರ್ಕೆಟ್ ಮಾಡಿದ್ದಾರೆ. ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನ ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು, ಹೆಂಗಿರ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಇಲ್ಲ. ಲಾಜಿಸ್ಟಿಕ್ ಸರಿಯಾಗಿಲ್ಲ. ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನ ಈ ರಾಜ್ಯ ತಂದುಬಿಟ್ಟಿದೆ. ನಮ್ಮ ಈಗ ಇವತ್ತು ಕರ್ನಾಟಕದಲ್ಲಿ 1,35,000 ಟನ್, ಮೆಟ್ರಿಕ್ ಟನ್ನು ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ. ಎಷ್ಟು ಸರ್? 1,35,000 ಟನ್, 1.35 lakh ಮೆಟ್ರಿಕ್ ಟನ್. ಅದನ್ನ ಇವರು ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದ್ರೆ, ಈಗಿರುವಂತ ತುರ್ತಾಗಿ ಇರುವಂತ ರೈತರ ಸಮಸ್ಯೆನ ಬಗೆಹರಿಸಬೇಕು. ಅದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಆಗ್ರಹ. ಎಲ್ಲ ಎಂಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. 1,35,000 ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ, ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ, ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡದೆ ಏನ್ ಮಾಡ್ತಾ ಇದ್ದಾರೆ, ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ, ಅವನ್ನೆಲ್ಲ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ ಅಂತಾನೆ. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ, ನಿರ್ದೇಶನ ಇದೆ. ಯಾವುದೇ ತರದ ಒತ್ತಾಯ ಲಿಂಕಿಗೆ ಮಾಡಬಾರ್ದು. ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದಾರೆ, ಅವರು ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ರೈತರಿಗೆ ಈಗಾಗಲೇ ಸಂಕಷ್ಟದವರು ಇನ್ನೊಂದು ಹೊರೆ ಇದನ್ನ ಮಾಡ್ತಾ ಇದ್ದಾರೆ. ಲಿಂಕ್ ಇಲ್ಲದೇನೆ ಗೊಬ್ಬರ ಸಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ. ಇದು ನಮ್ಮ ರೈತರ ಪರವಾಗಿರುವಂತ ಆಗ್ರಹ. ಇವತ್ತು ಒಟ್ಟು ನಮ್ಮ ಖರೀಫ್ ಸೀಸನ್ಗೆ, ಮುಂಗಾರು ಸೀಸನ್ಗೆ ನಾವು ನಮ್ಮ ಡಿಮಾಂಡ್ ಎಷ್ಟಿತ್ತು ಅಂದ್ರೆ 11,17,000 ಒಟ್ಟು. ಅಂದ್ರೆ ಸೆಪ್ಟೆಂಬರ್ ಎಂಡ್ವರೆಗೂ ಕೊಡೋದು. ಪ್ರೋ ರೇಟ ಅಂದ್ರೆ ತಿಂಗಳು ಎಷ್ಟು ಕೊಡಬೇಕು ಅನ್ನೋದು. ಜುಲೈ ಎಂಡ್ಗೆ 6.25 ಮೆಟ್ರಿಕ್ ಟನ್ ಕೊಡೋದು. ಜುಲೈ ಎಂಡ್ಗೆ ಈಗಾಗಲೇ 5.35 ಕೊಟ್ಟಿದೆ. ಆದ್ರೆ ಒಟ್ಟು ಲಭ್ಯ ಕರ್ನಾಟಕದಲ್ಲಿ ಈ ಖರೀಫ್ ಸೀಸನ್ ಇಲ್ಲಿವರೆಗೂ ಎಷ್ಟಿತ್ತಪ್ಪ ಅಂದ್ರೆ 8.82 ಮೆಟ್ರಿಕ್ ಟನ್. 8.82 ಮೆಟ್ರಿಕ್ ಟನ್. ಯಾಕಂದ್ರೆ ಅದು ಕಂಟಿನ್ಯೂಸ್ ಪ್ರೊಸೆಸ್. ಖರೀಫು, ಆಮೇಲೆ ರಬಿಯಲ್ಲಿ ಕೊಟ್ಟಿರ್ತಾರೆ. ರಬಿಯಲ್ಲಿ ಕೊಟ್ಟಿದ್ದು ಉಳಿತಾಯ ಆಗಿರ್ತದೆ. ಅದು ಇದು ಸೇರಿ ಇವತ್ತು 8.84 ಕರ್ನಾಟಕಕ್ಕೆ ಅವೈಲೇಬಲ್ ಇದೆ. ಅದರಲ್ಲಿ ಈಗಾಗಲೇ ವಿತರಣೆ ಮಾಡಿರುವಂತದ್ದು ಗವರ್ಮೆಂಟ್ ಆಫ್ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಿರುವುದು 7.74 ಲ್ಯಾಕ್ ಮೆಟ್ರಿಕ್ ಟನ್ ಅನ್ನ ವಿತರಣೆ ಮಾಡಿದೆ. ಸೊ ಇವತ್ತು 6.25 ಅವರು ವಿತರಣೆ ಮಾಡೋ ಬದಲು 7.74 ಟನ್ ಮಾಡಿದ್ದಾರೆ ಅಂದ್ರೆ
ಹಿಂದೆ ಅವ್ರ ಹತ್ರ ಎಲ್ಲ ಬಫರ್ ಸ್ಟಾಕ್ ಇದು ಸ್ಟಾಕ್ ಇತ್ತು ಅಂತಲ್ಲ, ಆಯ್ತಾ. ಈಗ ನಮ್ಮ ಸರ್ಕಾರ ಈಗ ಪ್ರೋರೇಟಾ ಪ್ರಕಾರ ಕೊಡಬೇಕಾಗಿರುವಂತದ್ದು 1.35 ಲ್ಯಾಕ್ ಟನ್. ನಾವು ಇವತ್ತು ಬೆಳಿಗ್ಗೆ ನಮ್ಮ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂಥ ನಡ್ಡಾಜಿ ಅವರು ಭೇಟಿಯಾಗಿದ್ವಿ. ಎಲ್ಲ ಒಂದು ಡೆಲಿಗೇಷನ್ ನಲ್ಲಿ ಕರ್ನಾಟಕ ಸಮಸ್ಯೆಯನ್ನ ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ಕೊನೆಗೆ ಅಧಿಕಾರಿಗಳನ್ನ ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶ್ರುತಿ ಮತ್ತು ನಮ್ಮೆಲ್ಲರ ಎಂಪಿಗಳ ಒತ್ತಾಸೆಯಂತೆ 1.35 ಮೆಟ್ರಿಕ್ ಟನ್ ಏನಿದೆ ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ. ಮೋಟಾರ್ ಕಂಪನಿಗಳಿಗೆ ನಾವು ಸೂಚನೆಯನ್ನ ಕೊಡ್ತೀವಿ. ಒಂದು ಕೋರಮಂಡಲ, ಇನ್ನೊಂದು ಸ್ಪಿಕ್ಕು, ಮಡ್ರಾಸ್ ಫರ್ಟಿಲೈಸರ್ಸ್ ಇವಕ್ಕೆಲ್ಲದಕ್ಕೂ ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಸಮಯ ಬೇಕಾಗ್ತದೆ, ಅದು 10 ದಿವಸದಿಂದ 15 ದಿವಸ ಟೋಟಲ್ 1.35 ಲ್ಯಾಕ್ ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತೀವಿ. ಸೊ ಈ ಪ್ರಶ್ನೆ ಏನು, ಇವತ್ತು 16,000 ಮೆಟ್ರಿಕ್ ಟನ್ ಈಗಾಗಲೇ ಟ್ರಾನ್ಸಿಟ್ ಅಲ್ಲಿ ಇದೆ, ಹೋಗ್ತಾ ಇದೆ. ಹಂಗೆ ಡೈಲಿ ಹೋಗುತ್ತೆ 16 ಟನ್ನು 20,000 ಟನ್ನು. ಹೀಗೆ ಒಂದು 8 ದಿವಸದಲ್ಲಿ ಎಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಏನು, ನಿಮ್ಮ ಹತ್ರ ಇರುವಂತ 1.35 ಇನ್ ದ ಮೀನ್ ಟೈಮ್ ಈ ಮಧ್ಯೆ ನೀವು ಸರಿಯಾಗಿ ಎಲ್ಲಿ ಡಿಮಾಂಡ್ ಇದೆ, ಯಾವ ಜಿಲ್ಲೆಯಲ್ಲಿದೆ, ಯಾವ ರೈತರಿಗಿದೆ, ಯಾವ ತಾಲೂಕಲ್ಲಿದೆ, ಯಾವ ಹಳ್ಳಿಯಲ್ಲಿದೆ, ಹಳ್ಳಿ ಮಟ್ಟದಲ್ಲೂ ಕೂಡ ನೀವು ಪ್ಲಾನಿಂಗ್ ಅನ್ನು ಮಾಡಿ ಆ ರೈತರಿಗೆ ವಿತರಣೆಯನ್ನು ಮಾಡಬೇಕು. ತಾಲೂಕಾ ಕೇಂದ್ರ ಇತರ ಕೇಂದ್ರದಲ್ಲಿ ರೈತರು ಬರ್ದಂಗೆ ನೋಡ್ಕೋಬೇಕು. ನೀವು ಯಾವುದೇ ರೀತಿಯ ಅಲ್ಲಿ ಲೈನ್ ಇಲ್ಲದೆ, ಕ್ಯೂ ಇಲ್ಲದೆ ಅವರಿಗೆ ಸಪ್ಲೈ ಆಗುವಂತ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರು ದಾಳಿ ಮಾಡಬೇಕು, ಅವ್ರ ಕೇಸ್ ಹಾಕಬೇಕು, ದಾಸ್ತಾನನ್ನ ವಶಪಡಿಸಿಕೊಂಡು ರೈತರಿಗೆ ಹಂಚಬೇಕು ಮತ್ತು ಕಾನೂನಾತ್ಮಕವಾದಂತಹ ಕ್ರಮವನ್ನ ಡಿಲೈಸೆನ್ಸಿಂಗ್ ಅಂತ ಹೇಳಿದ ಎಲ್ಲ ಕ್ರಮವನ್ನ ತೆಗೆದುಕೊಳ್ಳಬೇಕು. ಈ ಮಧ್ಯೆ ಏನು ಈ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗುತ್ತೆ ಅದು ಸರಿಯಾದ ಜಿಲ್ಲೆಗೆ ಪ್ರಾಥಮಿಕ ಒಂದು ಪ್ರಯಾರಿಟಿ ಮೇಲೆ ಎಲ್ಲಿ ಡಿಮಾಂಡ್ ಇದೆ ಆ ಪ್ರಯಾರಿಟಿ ಮೇಲೆ ಆ ವ್ಯಾಗನ್ಗಳನ್ನ ನೀವು ಪ್ಲಾನ್ ಮಾಡಿ ಅದು ತರಿಸ್ಕೊಂಡು ಅದರ ವಿತರಣೆಯನ್ನ ನೀವು ಮಾಡಬೇಕು. ಇದು ಮಾಡಿದ್ರೆ ಬಹುತೇಕ ಸಮಸ್ಯೆ ಬಗೆಹರಿತಿದೆ. ಸೆಪ್ಟೆಂಬರ್ 8ವರೆಗೂ ಏನು 11.17 ಲ್ಯಾಕ್ ಮೆಟ್ರಿಕ್ ಟನ್ ಇದೆ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ.